ಸರ್, ಈಗ ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲದೆ ಹೋದ್ರೆ ಕಾಂಗ್ರೆಸ್ಗೆ ಮುಂದೆ ಅನಿವಾರ್ಯ. ಅದು ಕಾಂಗ್ರೆಸ್ಸಿಗೂ ಸಿದ್ದರಾಮಯ್ಯನಿಗೆ ಬಿಟ್ಟಿದ್ದು. ನನಗೆ ನಾವು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ತುಂಬಾ ದಿವಸ ಆಯ್ತು. ಅವ್ರು ನಾನು ಭೇಟಿ ಆಗಕ್ಕೆ ಹೆದರ್ತಾ ಇದಾರೆ ಈಗ. ಆದ್ರೆ ಸ್ನೇಹ ಬೇರೆ, ರಾಜಕಾರಣ ಬೇರೆ. ಆ ಸ್ನೇಹ ಇದೆ, ಇನ್ನೂ ಇದೆ. ಸಿದ್ದರಾಮಯ್ಯನವ್ರದ್ದು ಇದೆ, ಶಿವಕುಮಾರ್ದು ಇದೆ. ಖರ್ಗೆ ಅವರು ಕಾಯಿಲೆ ಬಿದ್ರು. ಅವ್ರ ಮನೆ ಹೋಗಿ ಸುಮಾರು 1 ಗಂಟೆ ಕಾಲ ಕೂತು ಮಾತುಕತೆ ಆಡಿ ಬಂದಿದ್ದೀವಿ. ವಾಜಪೇಯಿ ಅವ್ರ ಕಾಯಿಲೆ ಬಿದ್ದಾಗ್ಲೂ ಅವ್ರು ಹೋಗಿದ್ದೀವಿ. ಅದ್ವಾನಿ ಅವ್ರು ಡೆಲ್ಲಿ ಹೋದಾಗ್ಲೂ ಕೂಡ ನಾನು ಜೈಲ್ ಬಿಟ್ಟು ಅವ್ರ ಮನೆ ಹೋಗಿ ಮೀಟ್ ಮಾಡಿ ಬಂದಿದ್ದೆ. ಸೊ ಹಾಗಾಗಿ ರಾಜಕಾರಣದಲ್ಲಿ ಇದು ಚಲಿಸುವ ನದಿ ಚಲಿಸ್ತಾ ಇರತ್ತೆ. ಯಾರು ಬರಲಿ ಯಾರು ಬರದೇ ಇರಲಿ, ಆ ನೀರು ಹೋಗೋದು ಹೋಗ್ತಾನೆ ಇರಬೇಕು. ಸೊ ಹಾಗಾಗಿ ನೋಡೋಣ, ನವೆಂಬರ್ ತಿಂಗಳಾದ್ಮೇಲೆ ರಾಜ್ಯದಲ್ಲಿ ಏನು ಅಲ್ಲೋಲ್ ಕಲ್ಲೋಲ್ ಆಗುತ್ತೆ, ಏನು ಬದಲಾವಣೆಗಳಾಗುತ್ತೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾವು ಕೂಡ ಒಂದು ಸೂಕ್ತವಾದಂಥ ತೀರ್ಮಾನವನ್ನ ನವೆಂಬರ್ ತಿಂಗಳಲ್ಲಿ ಪ್ರಕಟಿಸ್ತೀನಿ ನಾನು. ಸರ್, ಈಗ ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲದೆ ಹೋದ್ರೆ ಕಾಂಗ್ರೆಸ್ಗೆ ಮುಂದೆ ಅನಿವಾರ್ಯ. ಅದು ಕಾಂಗ್ರೆಸ್ಸಿಗೂ ಸಿದ್ದರಾಮಯ್ಯನಿಗೆ ಬಿಟ್ಟಿದ್ದು. ನನಗೆ ನಾವು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ತುಂಬಾ ದಿವಸ ಆಯ್ತು. ಅವ್ರು ನಾನು ಭೇಟಿ ಆಗಕ್ಕೆ ಹೆದರ್ತಾ ಇದಾರೆ ಈಗ. ಆದ್ರೆ ಸ್ನೇಹ ಬೇರೆ, ರಾಜಕಾರಣ ಬೇರೆ. ಆ ಸ್ನೇಹ ಇದೆ, ಇನ್ನೂ ಇದೆ. ಸಿದ್ದರಾಮಯ್ಯನವ್ರದ್ದು ಇದೆ, ಶಿವಕುಮಾರ್ದು ಇದೆ. ಖರ್ಗೆ ಅವರು ಕಾಯಿಲೆ ಬಿದ್ರು. ಅವ್ರ ಮನೆ ಹೋಗಿ ಸುಮಾರು 1 ಗಂಟೆ ಕಾಲ ಕೂತು ಮಾತುಕತೆ ಆಡಿ ಬಂದಿದ್ದೀವಿ. ವಾಜಪೇಯಿ ಅವ್ರ ಕಾಯಿಲೆ ಬಿದ್ದಾಗ್ಲೂ ಅವ್ರು ಹೋಗಿದ್ದೀವಿ. ಅದ್ವಾನಿ ಅವ್ರು ಡೆಲ್ಲಿ ಹೋದಾಗ್ಲೂ ಕೂಡ ನಾನು ಜೈಲ್ ಬಿಟ್ಟು ಅವ್ರ ಮನೆ ಹೋಗಿ ಮೀಟ್ ಮಾಡಿ ಬಂದಿದ್ದೆ. ಸೊ ಹಾಗಾಗಿ ರಾಜಕಾರಣದಲ್ಲಿ ಇದು ಚಲಿಸುವ ನದಿ ಚಲಿಸ್ತಾ ಇರತ್ತೆ. ಯಾರು ಬರಲಿ ಯಾರು ಬರದೇ ಇರಲಿ, ಆ ನೀರು ಹೋಗೋದು ಹೋಗ್ತಾನೆ ಇರಬೇಕು. ಸೊ ಹಾಗಾಗಿ ನೋಡೋಣ, ನವೆಂಬರ್ ತಿಂಗಳಾದ್ಮೇಲೆ ರಾಜ್ಯದಲ್ಲಿ ಏನು ಅಲ್ಲೋಲ್ ಕಲ್ಲೋಲ್ ಆಗುತ್ತೆ, ಏನು ಬದಲಾವಣೆಗಳಾಗುತ್ತೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾವು ಕೂಡ ಒಂದು ಸೂಕ್ತವಾದಂಥ ತೀರ್ಮಾನವನ್ನ ನವೆಂಬರ್ ತಿಂಗಳಲ್ಲಿ ಪ್ರಕಟಿಸ್ತೀನಿ ನಾನು.